ವಿಜಯ್ ರಾಘು ಅವರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಸಾಕಷ್ಟು ಸಿನಿಮಾಗಳ ಮೂಲಕ ಹೆಸರುವಾಸಿಯಾದಂತವರು. ಇವತ್ತಿಗೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಡೆಸ್ತಾ ಬಂದಿದ್ದಾರೆ. ಸೊ ಇವತ್ತಿಗೂ ಅದೇ ಒಂದು ಹೆಸರು ಚಿನ್ನಾರಿ ಮುದ್ದ ವಿಜಯ್ ರಾಘವೇಂದ್ರ ಕಾಪಾಡ್ಕೊಂಡಿದ್ದಾರೆ ಅಂದ್ರೆ ಅವರ ಒಂದು ನಗು ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅವರ ನಟನೆಯ ಕಾರಣ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾದಂತ ಸಿನಿಮಾ ಆಫರ್ಸ್ ಗಳು ಬರ್ತಾ ಇರತ್ತೆ, ಕಥೆಗಳನ್ನ ಕೇಳ್ತಿರ್ತಾರೆ, ಕೆಲವೊಂದಿಷ್ಟು ಕಥೆಗಳನ್ನ ಓಕೆ ಮಾಡ್ತಾರೆ, ನಟಿಸ್ತಾರೆ. ಮೊನ್ನೆ ತಾನೇ FIR ಅಂತ ಸಿನಿಮಾ ಬಂದು ಈ ರೀತಿಯ ಒಂದು ಪೊಲೀಸ್ ಪಾತ್ರವನ್ನ ಹೆಚ್ಚಾಗಿ ಅವ್ರು ಮಾಡಕ್ಕೆ ಇಷ್ಟಪಡ್ತಾರೆ. ಮತ್ತೆ ಆ ರೀತಿಯ ಒಂದು ಪಾತ್ರಗಳು ಇವರಿಗೆ ಹೆಚ್ಚಾಗಿ ಸಿಗುವಂತದ್ದು. ಪೊಲೀಸ್ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಖಡಕ್ ಆಗಿ ಕೂಡ ಆಫೀಸರ್ ಆಗಿ ಕಾಣಿಸ್ಕೋತಾರೆ. ಇನ್ನ ನೆಕ್ಸ್ಟ್ 2 ಸಿನಿಮಾಗಳು ಬರಬೇಕಿದೆ, ಸ್ವಪ್ನ ಮಂಟಪ ಮತ್ತೆ ರಿಪ್ಪನ್ ಸ್ವಾಮಿ ಅಂತ. ಜೊತೆಗೆ ಇನ್ನೊಂದು ವಿಚಾರ ಏನ್ ಕೇಳಿ ಬರುತ್ತೆ ಅಂದ್ರೆ ಮೇಘ್ನಾ ಮತ್ತೆ ವಿಚಾರಕ್ಕೆ ಬಂದು ಅವರು ಒಂದಾಗ್ಲಿ ಅಂತೆಲ್ಲ ಕಮೆಂಟ್ಸ್ ಗಳಲ್ಲಿ ತಿಳಿಸ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಇಬ್ರು ಕೇವಲ ಸ್ನೇಹಿತರು ಅಷ್ಟೇನೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಲೋಚನೆಯು ಕೂಡ ಅವರಿಗೆ ಬಂದಿರೋದಿಲ್ಲ. ಬಟ್ ಅಭಿಮಾನಿಗಳಿಗೆ ಏನ್ ಅನ್ಸ್ಬಿಡುತ್ತೆ, ಈ ಒಂದು ಜೋಡಿ ಚೆನ್ನಾಗಿರುತ್ತೆ, ಯಾಕಂದ್ರೆ ಇಬ್ಬರದ್ದು ಕೂಡ ಒಂದು ರೀತಿಯಲ್ಲಿ ಬ್ಯಾಡ್ ಇನ್ಸಿಡೆಂಟ್ ಆಗಿದೆಯಲ್ಲ, ಸುಖಾಗಿ ಒಂದಾಗ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಕಮೆಂಟ್ಸ್ ಗಳು, ಮಾತುಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಇಬ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಆಲೋಚನೆಯೂ ಸಹ ಮಾಡಿಲ್ಲ. ಅವ್ರೇನಿದ್ರು ಸಿನಿಮಾ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಂಡಿರೋದು ಅಷ್ಟೇನೆ. ಅವರವರ ಜೀವನದಲ್ಲಿ ಬಹಳಷ್ಟು ನೆಮ್ಮದಿಯಾಗಿದ್ದಾರೆ, ಈಗ ಖುಷಿಯಾಗಿದ್ದಾರೆ. ವಿಜಯ್ ರಾಘವೇಂದ್ರ ಅವರಿಗೆ ಮಗ ಶೌರ್ಯನೇ ಪ್ರಪಂಚ, ಇನ್ನ ಮೇಘನ ರಾಜ್ ಅವರಿಗೆ ಮಗ ರಾಯಿನೇ ಪ್ರಪಂಚ. ಸೊ ಹೀಗಾಗಿ ಬೇರೆ ಯೋಚನೆ ಆಲೋಚನೆಯೂ ಸಹ ಇಬ್ಬರಿಗೂ ಕೂಡ ಬಂದಿಲ್ಲ.